ಹೌದು ಹೌದು, ಸಾವಿನ ಮನೆಯಲ್ಲಿ ರಾಜಕಾರಣ ಮಾಡಲ್ಲ ಅನ್ನೋದು ಬಹಳ ಬಿಜೆಪಿ ತರ ನಾವು ಮಾಡಲ್ಲ ಅಂತ ಹೇಳಿದ್ದಾರೆ. ಅದಿರ್ಲಿ ಒಂದ್ ಕಡೆ. RSS ನವರು ಈಗಲೂ ನಾನು ಬದ್ಧವಾಗಿದ್ದೇನೆ. RSS ಇನ್ವಾಲ್ವ್ಮೆಂಟ್ ಇಲ್ದೇನೆ ಈ ಇನ್ಸಿಡೆಂಟ್ ನಡೆಯುವಂಥದಕ್ಕೆ ಅವಕಾಶನೇ ಇಲ್ಲ. ವ್ಯಕ್ತಿ ಪೋಸ್ಟರ್ ಹಾಕಿ ಗಲಾಟೆಗೆ ಕಾರಣಕರ್ತನ ಪ್ರೈಮ್ ಅಕ್ಯೂಸ್ ಈ ಹಿಮ್ಸೆಲ್ಫ್ ಇಸ್ ಫ್ರಮ್ RSS. ಇವನ ಬಗ್ಗೆ ತನಿಖೆ ಮಾಡುವಂಥದ್ದಾಗ್ಲಿ, ಇವನ್ ಬಗ್ಗೆ ಏನು ಅನ್ನುವಂಥದ್ದು ಜನಗಳಿಗೆ ತಿಳಿಸುವಂತ ಕೆಲಸ ತಾವು ಮಾಡಬೇಕು ಅಂತ ನಾನು ನಿಮ್ಮಲ್ಲಿ ಕೋರ್ಕೊತೀನಿ. ಇವನ್ ವಿಚಾರನೆ ಮರ್ತ್ಬಿಟ್ಟು ಮಿಕ್ಕಿದ ಯಾವುದೇ ವಿಚಾರ ತೆಗೆದುಕೊಳ್ಳುವಂತ ಕೆಲಸಗಳು ಆಗ್ಬಾರ್ದು ಅನ್ನೋದು ಅಷ್ಟೇ ನನ್ನ ನಿಮ್ಮಲ್ಲಿ ಮನವಿ. ಎಲ್ಲರೂ ಶಾಂತಿಯುತವಾಗಿರ್ಬೇಕು. ಮೈಸೂರು ಶಾಂತಿಯುತವಾಗಿದೆಯಲ್ವಾ? ತಾವು ಎಲ್ಲ ಎಷ್ಟೋ ಶ್ರಮ ಪಡ್ತಾ ಇದ್ರಿ ಮೈಸೂರು ಶಾಂತಿಯುತವಾಗಿರುವಂಥದಕ್ಕೆ. ಇದನ್ನೆಲ್ಲ ಇದ್ರ ಬಗ್ಗೆ ನಾವು ತೋರ್ಸಕ್ ಹೋದ್ರೆ ತೋರ್ಸ್ಲೇಬೇಡಿ ಅಂತೀರಿ. ಇದು ಆ ಥರ ಮಾಡಿದ್ರೆ ಬಿಡ್ತಿದ್ರೆ ಅವರು ಇಡೀ ದೇಶದಲ್ಲೇ ಬೆಂಕಿ ಹಚ್ಬಿಡೋರು. ಏನ್ ರಾಹುಲ್ ಗಾಂಧಿಗೆ ಇನ್ನಿಬ್ರು ಮುಖಂಡಗಳಿಗೆ ಈ ತರ ಅರೆಬರೆ ಡ್ರೆಸ್ ಹಾಕ್ಬಿಟ್ಟು ಲಿಪ್ಸ್ಟಿಕ್ ಹಾಕಿ ಅವ್ರ ಎದೆ ಮೇಲೆ ಬಾಯಿ ಮೇಲೆ ಎಲ್ಲಾ ಕಡೆನೂ ಬಾಯಿಗೆ ಬಂದಂಗೆಲ್ಲ ಬರೆದ್ಬಿಟ್ರೆ ಸುಮ್ಮನೆ, ಅದು ಮುಸ್ಲಿಂ ಧರ್ಮಗುರುಗಳ ವಿರುದ್ಧ ಬರೆಯುವಂತ ಕೆಲಸವನ್ನ ಮಾಡ್ಬಿಟ್ರೆ ಸುಮ್ಮನೆ ಇರ್ತಾರ? ಇದು ಸರಿನಾ ಸ್ವಾಮಿ? ಅದನ್ನ ಹೇಳಿ. ಮೈಸೂರು ಶಾಂತಿಯುತವಾಗಿರುವಂತ ಒಂದು ವ್ಯವಸ್ಥೆನ ಹಾಳು ಮಾಡುವಂಥದಕ್ಕೆ ಬಿಜೆಪಿಯವರು ಪ್ರಯತ್ನ ಮಾಡ್ತಾರೆ. ಮೂಢ ಹಗರಣ ಅಂದ್ರು, ಅದ್ಯಾವುದೋ ಇನ್ಯಾವುದೋ ಹಗರಣ ಅಂದ್ರು, ಇನ್ನೇನೋ ಅಂದ್ರು. ಡೈಲಿ ದಿನನಿತ್ಯ ಒಂದು ಸಮಸ್ಯೆಯನ್ನ ಮುಂದಿನ ತಗೊಂಬಂದು ದಿನ ಬೆಳಗ್ಗೆ ಎದ್ರು ಮಾಧ್ಯಮದ ಮುಂದೆ ಇರಬೇಕು, ಮುಂಚೂಣಿಲಿ ಇರಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶ ಅಶೋಕ್ ಅವ್ರದ್ದು, ವಿಜೇಂದ್ರ ಅವರು, ಛಲವಾದಿ ನಾರಾಯಣ ಸ್ವಾಮಿ ಅವ್ರದ್ದು. ಸುಮ್ಮನೆ ಹುಡುಕ್ತಾ ಇರ್ತಾರೆ, ಅವರೇ ಕ್ರಿಯೇಟ್ ಮಾಡೋದು. ಅದೆಲ್ಲ ಒಂದ್ ಕಡೆ ಯಾವ್ದೋ ಊರಲ್ಲಿ ಯಾರು ಮದ್ದಾಕಕ್ಕೆ ಸಿಗ್ದಿದ್ರೆ ಅವ್ರ ಮನೆಯವ್ರಿಗೆ ಮದ್ದಾಕ್ತಾರಂತೆ ನೋಡಿ. ಆ ತರ ಇವರು ಬಿಜೆಪಿಯವರು ಎಲ್ಲಿ ಏನು ಸಿಗದಿದ್ರು ಅವರೇ ಕ್ರಿಯೇಟ್ ಮಾಡೋದು, ಅವರೇ ಮುಂಚೂಣಿಗೆ ಬರೋದು. ಇದು ಆಕ್ಚುಲಿ ನಾವು ಹೋರಾಟಗಳನ್ನ ಮಾಡಬೇಕು ನಮ್ಮ ವಿರುದ್ಧ ಮಾಡ್ತಾ ಇರುವಂತ ಕೆಲಸಕ್ಕೆ. ಅವರೇ ನಮ್ಮ ವಿರುದ್ಧ ಪೋಸ್ಟರ್ಗಳು ಹಾಕ್ಬಿಟ್ಟು ಗಲಾಟೆ ಎಬ್ಬರಿಸ್ಬಿಟ್ಟು ಬೆಂಕಿ ಎತ್ತಿಸ್ಬಿಟ್ಟು ಅವರೇ ಬಂದು ಗಲಾಟೆ ನಮ್ಮನ್ನ ಬೈಯುವಂತ ಕೆಲಸವನ್ನ ಮಾಡುವಂಥದ್ದು. ಕಾಂಗ್ರೆಸ್ ಪಕ್ಷ ಮತ್ತು ಸಿದ್ದರಾಮಯ್ಯನವರು ಬೈಯುವಂತ ಕೆಲಸವನ್ನ ಮಾಡ್ತಾ ಇರುವಂಥದ್ದು ಎಷ್ಟು ಮಟ್ಟಿಗೆ ಸರಿ?